ನನ್ನೇ ಹೇಳಿದ್ರಿ ಸರ್ 5 ಹಳ್ಳಿಗೆ 10 ಕೋಟಿ ಅನುದಾನ ಆಗಿದೆ ಅಂತ ಹೇಳಿದ್ರಿ. ಬಟ್ ಇಷ್ಟು ಗಡಿ ಭಾಗದಲ್ಲಿ ಅನುದಾನ ಬಹಳ ಈಗ ನೋಡಿ ಅಲ್ಲಿ 7 ಕಿಲೋಮೀಟರ್ ಇಲ್ಲಿಂದ ಯರ್ನಾಗೇನಹಳ್ಳಿಯಿಂದ ಆವಲ್ಬೆಟ್ಟ ರೋಡ್ಗೆ 7ರಿಂದ 7.5 ಕಿಲೋಮೀಟರ್ ಇದೆ. ಇದೊಂದು 2.5 ಕಿಲೋಮೀಟರ್ ಇದೆ. 10 ಕಿಲೋಮೀಟರ್ ರಸ್ತೆಗೆ ಹಾಕ್ಲೇಬೇಕು. ಇದು ಯಾರು ಹಾಕೇ ಇಲ್ಲ. ಮತ್ತೆ ಇವ್ರು ಇಷ್ಟು ಕೇಳಿರೋದು 10 ಕೋಟಿ ಬೇಕೇ ಬೇಕು ಈ ಪಂಚಾಯತಿಗೆ, ಈ ಹಳ್ಳಿಗಳಿಗೆ. ನಾನು ಏನೋ ಬದೆ ಪಟ್ಟು ತರ್ತೀನಲ್ಲ, ನಾನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನನ್ನ ಅನುದಾನ ಕೇಳಿದ್ರೆ ಕೊಡ್ತಾರೆ, ನಾನು ತರ್ತೀನಲ್ಲ. ಈಗ ಅನುದಾನ ಇಲ್ಲ ಅಂತಿದ್ದಾರೆ, ನಾನು ಯಾವ ಊರಿಗೆ ಹೋದ್ರೂ ಮಾತು ಕೊಡ್ತಾ ಇದ್ದೀನಿ. ಈಗ ಈ ಮಾತು ನಡ್ಕೊಳ್ಳಿಲ್ವಾ ನನ್ನನ್ನು ಕೇಳಿ, ಈ ರಸ್ತೆ ಹಾಕ್ಸ್ಲಿಲ್ವಾ ನನ್ನನ್ನು ಕೇಳಿ. ನಾನೇನು ಕೇಳಿದ್ದೀನಿ, 4ರಿಂದ 6 ತಿಂಗಳು ಟೈಮ್ ಬೇಕಪ್ಪ, ಇದು ಪ್ರಸ್ತಾವನೆ ಸರ್ಕಾರಕ್ಕೆ ಸಲ್ಲಿಸಿ ಅಲ್ಲಿ ಸೈನ್ ಹಾಕ್ಸಿ FD ಕಳಿಸಿ ಮತ್ತೆ CEO ಬಂದು ಮತ್ತೆ ವಾಪಸ್ ಹೋಗ್ಬೇಕು. ಇದಕ್ಕೊಂದು 3-4 ತಿಂಗಳು, ಒಂದು 6 ತಿಂಗಳೊಳಗೆ ಈ ರಸ್ತೆ ಎಲ್ಲ ರೆಡಿ ಮಾಡ್ಬಿಡ್ತೀನಿ. ಸರ್ ಅಷ್ಟೊಂದು ಅನುದಾನ ಹೆಂಗೆ ಅಂತ ಅದು ಪ್ರದೀಪ್ ಈಶ್ವರ್ ಅಂದ್ರೆ. ಪ್ರದೀಪ್ ಈಶ್ವರ್ಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲಾ ಸಚಿವರಿಗೆ ನಾನಂದ್ರೆ ಗೌರವ, ನಾನಂದ್ರೆ ಇಷ್ಟ. ನಾನು ಯಾವ ಲೆಟರ್ ಎತ್ಕೊಂಡು ಹೋದ್ರು ಅಬ್ಜೆಕ್ಷನ್ ರಿಜೆಕ್ಷನ್ ಇಲ್ಲ. ನಾನು ಏನೋ ಬಾಧೆ ಪಟ್ಟು ನನ್ನ ಅನುದಾನ ಹಾಕ್ಸ್ಕೊಂಡ್ ಬರ್ತೀನಿ, ಅದು ಅವ್ರವ್ರ ಸ್ಕಿಲ್. ಸರ್ ನೀವ್ ಹೆಂಗ್ ಎಕ್ಸಾಮ್ ಅಲ್ಲಿ ಜಾಸ್ತಿ ಮಾರ್ಕ್ಸ್ ತೆಗಿತೀರ, ಚೆನ್ನಾಗಿ ಓದ್ಕೊಂಡು ಹೋಗಿದೀವಿ. ಸರ್ ನಗರಸಭೆಯಲ್ಲಿ ನಿಮ್ಮನ್ನ ಕಾಯ್ತಾ ಇದ್ದಾರೆ ಅಂದ್ರೆ ಅಲ್ಲಿ ವಾರ್ಡ್ಗಳನ್ನ ಎಲ್ಲಾ ಜನ ಇಲ್ಲ, ನಗರಕ್ಕೆ ಖಾತಾ ಮೇಳ ಕೊಟ್ಟಿದ್ದೀವಿ. ಈಗಾಗಲೇ ನಮ್ಮ ಅಫ್ಜಲ್ ವಾರ್ಡು ಕೆಳಗಿನ ತೋಟದ ಹತ್ರ ಆ ವಾರ್ಡಲ್ಲಿ 200 ಖಾತೆ ರೆಡಿ ಮಾಡಿದೀವಿ ನಮ್ಮ ಮುಸ್ಲಿಂ ಬಾಂಧವರದು. ಅಲ್ಲಿಂದ ಖಾತಾ ಆಂದೋಲನ ಸ್ಟಾರ್ಟ್ ಮಾಡೋಂತ ಟೌನ್ಗೆ ಬರ್ತೀನಿ ಸರ್. ಟೌನ್ ಈ ಹಳ್ಳಿಗಳು ನನಗೇನು ಅಂದ್ರೆ, ಈಗ ನಾನು ರೂರಲ್ ಏರಿಯಾಗೆ ಬಂದು ಈ ಪಂಚಾಯತಿ ಮುಗಿಸ್ಬೇಕು. ಗೊಲ್ಲಹಳ್ಳಿ ತುಂಬಾ ಹಿಂದುಳಿದಿದೆ, ವಿಶೇಷವಾಗಿ ನನ್ನ SC ST ಸಮುದಾಯದವರು ಇದ್ದಾರೆ, ಅವ್ರಿಗೆ ನಾನು ನ್ಯಾಯ ಒದಗಿಸ್ಬೇಕು. ನಾನು ಮತ್ತೊಮ್ಮೆ ಹೇಳ್ತಿದ್ದೀನಿ, SC ST ಸಮುದಾಯಕ್ಕೆ ನಾನೇ ಭವಿಷ್ಯ, ಅಷ್ಟಂತೂ ಹೇಳಬಲ್ಲ. ಇವತ್ತು ನೋಡಿ, ನಾನು ಬರೋವರೆಗೂ ಎಷ್ಟೋ ಪೆನ್ಷನ್ಗಳು, ಎಷ್ಟೋ ಮನೆಗಳು ಅಲ್ವಾ, ಎಷ್ಟು ಈಗ ನೋಡಿ ಡೆತ್ ಸರ್ಟಿಫಿಕೇಟ್ಗಳು, ರೇಷನ್ ಕಾರ್ಡ್ ಎಲ್ಲ ಸಾಲ್ವ್ ಮಾಡ್ತಿದ್ವಿ. ಗೃಹಲಕ್ಷ್ಮಿ ಪೆಂಡಿಂಗ್ ಇರೋದೆಲ್ಲ ಕ್ಲಿಯರ್ ಮಾಡ್ತಿದ್ದೀವಿ.